ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಲಾ ಮಾಹಿತಿಗೆ ನಿಮಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ 2023 9ನೇ ತಿಂಗಳಲ್ಲಿ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಸಿಆರ್ ಮತ್ತು ಡಿಆರ್ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಮುಂಬರುವ ಪರೀಕ್ಷೆಗೆ ಇದು ಉಪಯೋಗ ಆಗ್ತತಿ. ಹಾಗಾಗಿ ಬನ್ನಿ ನೋಡ್ತಾ ಹೋಗೋಣ. ಬಾದಾಮಿ ಚಾಲುಕ್ಯ ಅಥವಾ ಸಾಮ್ರಾಜ್ಯದ ವಂಶದ ಸ್ಥಾಪಕರು ಯಾರು ಅಂತ ಕೇಳಿದರೆ, ಬಾದಾಮಿ ಚಾಲುಕ್ಯರು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗವನ್ನ ಚರಿತ್ರೆಯ ಮೂಡಿಸಿದಂತಹ ಸಾಮ್ರಾಜ್ಯ. ಇದು ಸ್ಥಾಪನೆಯನ್ನು ಮಾಡಿದವರು ಪುಲಿಕೇಶಿ ಒಂದನೇ ಪುಲಿಕೇಶಿವು ಬಾದಾಮಿ ಚಾಲುಕ್ಯ ವಂಶದ ಮೊದಲ ಸಾರ್ವಭೌಮ ಆಡಳಿತಗಾರ. ಇವರು ಆಡಳಿತ ಮಾಡುವಾಗ ಅಶ್ವಮೇಧ ಯಾಗವನ್ನು ನಡೆಸ್ತಾರೆ. ಇಷ್ಟು ನಿಮಗೆ ಕ್ಲಿಯರ್ ಇದ್ರೆ ಸಾಕು. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಹರ್ಷವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು? ಇದು ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ವೆನ್ ಸ್ಯಾಂಗ್ ಇವರು ಚೀನಾದ ಯಾತ್ರಿಕ, ಬೌದ್ಧ ಸನ್ಯಾಸಿ, ವಿದ್ವಾಂಸ. ಇವರೊಬ್ಬರು ಪ್ರಯಾಣಿಕರು, ಅನುವಾದಕರಾಗಿದ್ರು. ಇವರು ಹರ್ಷವರ್ಧನ ಕಾಲದಲ್ಲಿ ಅವರು ಬೌದ್ಧ ಗ್ರಂಥಗಳನ್ನು ಪಡೆಯಲು ಇವರು ಚೀನಾದಿಂದ ಭಾರತಕ್ಕೆ ಪ್ರಯಾಣ ಮಾಡ್ತಾರೆ. ಅದೇ ರೀತಿಯಾಗಿ ಫಾಯಿಯಾನ್ ಇವರು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಇವರು 2ನೇ ಚಂದ್ರಗುಪ್ತನ ಅವಧಿಯಲ್ಲಿ ಭಾರತಕ್ಕೆ ಬರ್ತಾರೆ. 2ನೇ ಚಂದ್ರಗುಪ್ತ. ಫಾಯಾನ್ ಇವರು ಚೀನಿ ಯಾತ್ರಿಕರು. ಫಾಯಾನ್ ಎಂಬುವವರು ಗೋಕೋಕಿ ಎಂಬ ಗ್ರಂಥವನ್ನ ಬರೀತಾರೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಕ್ಷೀರಭಾಗ್ಯ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಅಥವಾ ಜಾರಿಗೊಳಿಸಲಾಗಿದೆ ಅಂತ ಕೇಳಿದರೆ, ಇದು ಪರೀಕ್ಷಾ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಇದು 10 ವರ್ಷ ಪೂರ್ಣಗೊಂಡಿತ್ತು. ಹಾಗಾಗಿ ಇದು ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ. 2013 ಆಗಸ್ಟ್ 1ರಂದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಇದು ಪ್ರತಿ ಸ್ಕೂಲಲ್ಲಿ ವಾರದಲ್ಲಿ 5 ದಿನ 150 ml ಹಾಲನ್ನು ವಿತರಿಸಬೇಕಂತೇಳಿ ಇದು ಅನೌನ್ಸ್ ಆಕತಿ. ಸರಿಯಾದ ಉತ್ತರ ಕರ್ನಾಟಕ. ಮುಂದಿನ ಪ್ರಶ್ನೆ. ಹರಪ್ಪದಲ್ಲಿ ಕಂಡು ಬಂದ ಉಗ್ರಾಣಗಳು ಅಥವಾ ಕಣಜಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಲಾಗಿದೆ. ನೋಡಿ, ಉಗ್ರಾಣಗಳು ಸರ್ ಯಾವ ಉಗ್ರಾಣ ಅಂದ್ರೆ, ಹರಪ್ಪದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಲು 6 ಅತಿ ದೊಡ್ಡ ಉಗ್ರಾಣಗಳಿದ್ವು. ಇವು ಇಟ್ಟಿಗೆಗಳಿಂದ ರಚನೆ ಆಗಿದ್ವು. ಇವು ಆಯತಾಕಾರ ಮತ್ತು ಚೌಕಾಕಾರದ ಕೋಣೆಗಳಾಗಿದ್ವು. ಅದರಲ್ಲಿ ಮೆಹೆಂಜೋದಾರಲ್ಲಿದ್ದಂತಹ ಒಂದು ಉಗ್ರಾಣ ಅತಿ ದೊಡ್ಡ ಉಗ್ರಾಣವಾಗಿ ಕಂಡು ಬರ್ತದೆ. ಇದು ಸಿಂಧೂ ನಾಗರಿಕತೆಗೆ, ಸಿಂಧೂ ಸಿವಿಲೈಸೇಷನ್ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಿಧನರಾದ, ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು. 6ನೇ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ 6ನೇ ಪ್ರಶ್ನೆ. ಇದು ಪಾಲೈಒಂಟಾಲಜಿ, ಇದಕ್ಕೆ ಪಾಲೈಒಂಟಾಲಜಿ ಡ್ಯಾಶ್ಗೆ ಸಂಬಂಧಿಸಿದೆ ಅಂತೇಳಿ ಕೇಳಲಾಗಿದೆ. ಸರಿಯಾದ ಉತ್ತರ ಇದಕ್ಕೆ ಪಳೆಯುಳಿಕೆಗಳು. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಇದು. ಪಳೆಯುಳಿಕೆಗಳನ್ನು ನಾವು ಪತ್ತೆ ಹಚ್ಚಲು ಅಥವಾ ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡುವುದಾಗಿ ನಾವು ಪಾಲೈಒಂಟಾಲಜಿಯನ್ನ ನಾವು ಇದಕ್ಕೆ ಸಂಬಂಧಪಟ್ಟಿದೆ. ಯಾವುದು? ಅವಶೇಷಗಳು ಅಥವಾ ಪಳೆಯುಳಿಕೆಗಳು. ಮುಂದಿನ ಪ್ರಶ್ನೆ. GSM ಇದು ಕೂಡ ಇಂಪಾರ್ಟೆಂಟು. GSM ಇದರ ಪೂರ್ಣ ರೂಪ ಏನು? ನೋಡಿ, ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್ ಅಥವಾ ಮೊಬೈಲ್. ನೋಡಿ, ಇದು ಯುರೋಪಿಯನ್ ಟೆಲಿಕಮ್ಯುನಿಕೇಶನ್ ಅವರು ಅಭಿವೃದ್ಧಿಪಡಿಸಿದಂತಹ ಒಂದು ಮಾನದಂಡವಾಗಿದೆ. ವಿಶ್ವದ ಸಂಚಾರಿ ದೂರವಾಣಿಗಳಲ್ಲಿ ಅತ್ಯಂತ ಜನಪ್ರಿಯ ಗುಣಮಟ್ಟದ ತಂತ್ರಜ್ಞಾನ ಇದಾಗಿದೆ. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ದಿ EVN ಚಾಂಪಿಯನ್ಶಿಪ್. ನೋಡಿ, ದಿ EVN ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿ ಆಗಿದೆ ಅಂತೇಳಿ ಕೇಳಿದ್ರು. ಇದು ಕೂಡ ಇಂಪಾರ್ಟೆಂಟ್. ಸರಿಯಾದ ಉತ್ತರ ಗಾಲ್ಫ್ ಅಥವಾ ಚೆಂಡಿನ ಆಟ. ನೋಡಿ, ಇದು ಫ್ರಾನ್ಸ್ನಲ್ಲಿ ಮಹಿಳಾ ವೃತ್ತಿಪರ ಗಾಲ್ಫ್ ಪಂದ್ಯಾವಳಿ ಆಗಿದ್ದು, ಫ್ರಾನ್ಸ್ನ EVN ಲೇಸ್ ಬೈನ್ಸ್ನಲ್ಲಿ EVN ರೆಸಾರ್ಟ್ ಗಾಲ್ಫ್ ಕ್ಲಬ್ನಲ್ಲಿ ಇದನ್ನ ಆಡ್ಲಾಕತಿ. ಅದಕ್ಕೆ ಇದನ್ನ EVN ಚಾಂಪಿಯನ್ಶಿಪ್ ಅಂತೇಳಿ ಕರೆಯಲಾಕತಿ. ಮುಂದಿನ ಪ್ರಶ್ನೆ. ನೋಡಿ, ಹೊಂದಿಸಿ ಅಥವಾ ಜೋಡಿಗಳನ್ನ ಸರಿಯಾದ ಮ್ಯಾಪ್ ಮಾಡಲಾಗಿದೆ, ಅದನ್ನ ಸ್ವಲ್ಪ ಗುರುತಿಸಿ ಅಂತೇಳಿ ಕೊಡಲಾಗಿದೆ. ನೋಡಿ, ಹರಪ್ಪನ್ ನಾಗರಿಕತೆ ಬೂದು ಬಣ್ಣದ ಚಿತ್ರಗಳು, ಇದು ತಪ್ಪಿದೆ. ಕುಶನರು ಗಾಂಧಾರ ಕಲೆಯ ಶಾಲೆ, ಇದು ಸರಿಯಿದೆ. ಇಲ್ಲಿಗೆ ಒಂದು ಉತ್ತರ ಗೊತ್ತಾಯ್ತು. ನೋಡಿ, ಗಾಂಧಾರವು 1ನೇ ಶತಮಾನದಿಂದ 5ನೇ ಶತಮಾನದವರೆಗೆ ಏನು ಆಳ್ವಿಕೆಯನ್ನು ಮಾಡ್ತಾರೋ ಅದು ಬೌದ್ಧರಿಗೆ ಸಂಬಂಧಪಟ್ಟಂಥವ್ರು. ಆ ಟೈಮಲ್ಲಿ ಒಂದು ಉತ್ತುಂಗಕ್ಕೆ ಏರಿತ್ತು. ಇವರು ಗಾಂಧಾರ ಎಂಬ ವಿಶಿಷ್ಟ ಶೈಲಿಯನ್ನ ಅಭಿವೃದ್ಧಿಪಡಿಸ್ತಾರೆ. ಎಲ್ಲಿ? ಭಾರತದ ಉಪಖಂಡದಲ್ಲಿ. ಈ ಕಲೆ ಮತ್ತು ಸಂಸ್ಕೃತಿಯು ಗ್ರೀಕ್ ರೋಮನ್ ಶೈಲಿಯ ಕಲೆಯೊಂದಿಗೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಕುಶನರು ಗಾಂಧಾರ
ಕಲೆಯ ಒಂದು ಶಾಲೆ ಅಂತೇಳಿ ಇದಕ್ಕೆ ಉತ್ತರ. ಮುಂದಿನ ಪ್ರಶ್ನೆ, ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ ಅಂತೇಳಿ ಕೇಳಿದ್ದಾರೆ ನೋಡಿ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಇಂಪಾರ್ಟೆಂಟು. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ನೋಡಿ, ಲಾರ್ಡ್ ರಿಪ್ಪನ್ ಅವರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೀತಾರೆ. 1882 ನೋಡಿ, ನೆನಪಿರಲಿ, 1882ರಲ್ಲಿ ಸ್ಥಳೀಯ ಸರ್ಕಾರವನ್ನು ರಚಿಸುವ ಅಥವಾ ಸ್ಥಾಪಿಸುವ ಮೂಲಕ ಭಾರತೀಯರಿಗೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಅನುಭವ ನೀಡ್ತಾರೆ. ಲಾರ್ಡ್ ರಿಪ್ಪನ್ ಅವರು ಸ್ಥಳೀಯ ಸಂಸ್ಥೆಗಳಾಗಿ ತಂದ ಈ ಕಾಯ್ದೆಯನ್ನ ಸ್ಥಳೀಯ ಸಂಸ್ಥೆಗಳ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ನೋಡಿ. ಕಾಲಾನುಕ್ರಮದಲ್ಲಿ ವ್ಯವಸ್ಥೆ ಮಾಡಿ ಅಂತೇಳಿ ಕೇಳಿದ್ದಾರೆ ನೋಡಿ. ಭಾರತೀಯ ದಂಡ ಸಂಹಿತೆ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ಇಲ್ಬರ್ಟ್ ಬಿಲ್ ಅಥವಾ ಇಲ್ಬರ್ಟ್ ಮಸೀದೆ ನಾವು ನೋಡ್ತಾ ಹೋಗೋಣ. ಆಮೇಲೆ ಕಾಲಾನುಕ್ರಮದಲ್ಲಿ ಜೋಡಿಸ್ತಾ ಹೋಗೋಣ ನೋಡಿ. ಭಾರತೀಯ ದಂಡ ಸಂಹಿತೆ ಏನಿದೆಯೋ ಅದು 1860ರಲ್ಲಿ ಒಂದು ರಚಿಸಲಾಕತಿ. ಈಗ ಇದೀಗೆ ಇತ್ತೀಚೆಗೆ ಭಾರತೀಯ ನ್ಯಾಯ ಸಂಹಿತೆ ಅಂತೇಳಿ ಹೆಸರನ್ನ ಬದಲಾಯಿಸ್ತಾರೆ. ನಾವು ಹೇಳೋದನ್ನ ಒಂದು ನೋಟ್ಸ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟು. ಭಾರತೀಯ ನ್ಯಾಯ ಸಂಹಿತೆ ಯಾವಾಗಿಂದ ಜಾರಿ ಆಗ್ತದೆ ಅಂದರೆ 2024 ನೋಡಿ, 2024 ಜುಲೈ 1ರಿಂದ ಜಾರಿ ಆಗ್ತದೆ. ಇದು 1860. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಥವಾ ಸಂಘ ಎಷ್ಟರಲ್ಲಿ ಸ್ಥಾಪನೆ ಆಗ್ತದೆ ಅಂದರೆ 1866ರಲ್ಲಿ. ಯಾರು ಸ್ಥಾಪನೆ ಮಾಡ್ತಾರೆ? ದಾದಾಬಾಯಿ ನವರೋಜಿ ನೋಡಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಥವಾ ದೇಶೀಯ ಪತ್ರಿಕಾ ಕಾಯ್ದೆ, ದೇಶೀಯ ಪತ್ರಿಕಾ ಕಾಯ್ದೆ 1878. ಇಲ್ಲಿಗೆ ನಮಗೆ ಒಂದು ಆನ್ಸರ್ ಸಿಕ್ತು. ಮೊದಲನೇದಾಗಿ ನಾವು ಭಾರತೀಯ ದಂಡ ಸಂಹಿತೆ 1, 2, 1, 2, 3, 4 ಇದಕ್ಕೆ ಸರಿಯಾದ ಉತ್ತರ ನೋಡಿ. ಜಸ್ಟಿನ್ ಟ್ರೂಡೋ ಯಾವ ದೇಶದ ಪ್ರಧಾನಮಂತ್ರಿ ಅಂದರೆ ಇವರು ಕೆನಡಾ ದೇಶದ ಪ್ರಧಾನಮಂತ್ರಿ, ಕೆನಡಾದ ರಾಜಕಾರಣಿ ಮತ್ತು 2015ರಿಂದ 23ನೇ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರು ಲೇಬರ್ ಪಕ್ಷದ ನಾಯಕರಾಗಿರುವ ಟ್ರೂಡೋ ಅವರು ಕೆನಡಾದ 2ನೇ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿಗಳಾಗಿದ್ದಾರೆ ನೋಡಿ. ಮುಂದಿನ ಪ್ರಶ್ನೆ, ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಕಾಗದ ನೋಡಿ. ಕಬ್ಬಿನ ತಿರುಳು ಎಂದು ಕರೆಯಲ್ಪಡುವ ಇದು ಬಗಸ್ಸೆಯು ಕಬ್ಬಿನ ಉದ್ಯಮದ ಉಪ ಉತ್ಪನ್ನವಾಗಿದೆ. ಇದು ಕಬ್ಬಿನಿಂದ ರಸವನ್ನು ತೆಗೆದ ನಂತರ ಉಳಿದಿರುವ ನಾರಿನ ಪದಾರ್ಥವನ್ನು ಇದನ್ನು ಕಾಗದ ಉತ್ಪನ್ನಕ್ಕೆ ಬಳಸಲಾಗ್ತದೆ. ಇದೊಂದು ಸಸ್ಯಾಧಾರಿತ ನವೀಕರಿಸಬಹುದಾದಂತಹ ಸಂಪನ್ಮೂಲ ಇದಾಗಿದೆ. ಸರಿಯಾದ ಉತ್ತರ ಕಾಗದ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಂತ ಕೇಳಿದರೆ ಸರಿಯಾದ ಉತ್ತರ ಮಲ್ಪೆ ಬಂದರು ಪ್ರಮುಖವಾದಂತಹ ಮೀನುಗಾರಿಕೆ ಬಂದರು. ಕಾಂಡ್ಲಾ ಇದು ಗುಜರಾತ್ನಲ್ಲಿ ಕಂಡುಬರುತ್ತದೆ. ಪಾರಾದೀಪ್ ಒಡಿಶಾ, ಟುಟುಕೋರಿನ್ ಅಥವಾ ತೂತುಕುಡಿ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಅಥವಾ ರಾಜ್ಯಪಾಲರಾಗಿ ನೇಮಿಸಲು ಅನುಕೂಲ ಮಾಡಿಕೊಡುತ್ತದೆ ಅಂತೇಳಿ ಅನುಕೂಲ ಮಾಡಿಕೊಟ್ಟಿದೆ ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ 7ನೇ ತಿದ್ದುಪಡಿ. 1956ರಲ್ಲಿ ಆದಂತಹ 7ನೇ ತಿದ್ದುಪಡಿಯು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲರನ್ನು ನೇಮಿಸಲು ಅವಕಾಶ ಮಾಡಿಕೊಡಲಾಗಿದೆ. ಇದೇ ತಿದ್ದುಪಡಿಯಲ್ಲಿ ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಹೊಂದಲು ಕೂಡ ಅವಕಾಶ ಮಾಡಲಾಗಿದೆ. ಸರಿಯಾದ ಉತ್ತರ 7ನೇ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಕರಾವಳಿ ಕರ್ನಾಟಕವು ಈ ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ? ಕರಾವಳಿ ಕರ್ನಾಟಕ ಅಂದರೆ ನಾವು ಕರಾವಳಿ ಏನು ಬರುತ್ತೋ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳನ್ನು ಒಳಗೊಂಡಂತಹ ಕರಾವಳಿ ಕರ್ನಾಟಕವು ನೋಡಿ 1 ಪ್ರವಾಹಗಳು, 2 ಚಂಡಮಾರುತ, ಭೂಕುಸಿತಗಳು, ಸಮುದ್ರ ಸವೆತ ಈ ಎಲ್ಲ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಡುವೆ ಏನು ಕರಾವಳಿ ಪ್ರದೇಶ ಇದೆಯೋ ಅಲ್ಲಿ ಪ್ರಮುಖವಾಗಿ ಇದೆಲ್ಲ ವಿಕೋಪಗಳನ್ನು ಅದು ಎದುರಿಸ್ತಾ ಇದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಘಾಟ್ ಅಥವಾ ಘಟ್ಟಗಳು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸ್ತದೆ ಅಂದರೆ ಚಾರ್ಮಡಿ ಘಾಟ್. ಇದಕ್ಕೆ ಸರಿಯಾದ ಉತ್ತರ ಚಾರ್ಮಡಿ ಘಾಟ್. ಹಾಗಾದರೆ ಆಗುಂಬೆ ಘಾಟ್ ಯಾವುದಂದ್ರೆ ಉಡುಪಿ ಮತ್ತು ಶಿವಮೊಗ್ಗ. ಉಲಿಕಲ್ ಘಾಟ್ ಯಾವುದಂದ್ರೆ ಉಡುಪಿ ಮತ್ತು ಕುಂದಾಪುರ ಮತ್ತು ಶಿವಮೊಗ್ಗ. ಶಿರಡಿ ಘಾಟ್ ಯಾವುದಕ್ಕೆ ಸಂಬಂಧಪಡ್ತದೆ ಅಂದರೆ ಹಾಸನ, ಸಕಲೇಶ್ಪುರ, ಮಂಗಳೂರು. ನೀವು ಇದನ್ನೊಂದ್ಸರಿ ನೋಡ್ಕೋಬೇಕು, ತುಂಬ ಇಂಪಾರ್ಟೆಂಟು. ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನು
ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದರೆ ನೋಡಿ, ಇದಕ್ಕೆ 1923. ಇದನ್ನು ವಿವರಣೆ ಸಮೇತವಾಗಿ ನಾವು ನೋಡ್ತಾ ಹೋಗೋದಾದ್ರೆ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರವು ಮಿಶ್ರಲೋಹದ ಉಕ್ಕುಗಳು ಮತ್ತು ಬೀಡು ಕಬ್ಬಿಣ ಅಥವಾ ಪಿಗ್ ಐರನ್ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ. ಇದನ್ನು ಮೈಸೂರಿನ ಅಂದಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು 1923 ನೋಡಿ 1923ರಲ್ಲಿ ಮೈಸೂರು ಐರನ್ ವರ್ಕ್ಸ್ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ. ಇದು ಈಗ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಲಿಮಿಟೆಡ್ಗೆ ಒಳಪಟ್ಟಿದೆ. ನೋಡಿ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಶಿವಮೊಗ್ಗದಲ್ಲಿ ಕಂಡು ಬರ್ತಂಥದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿರುವ ಈ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲೆ? ಇಂಪಾರ್ಟೆಂಟ್ ಆಗುತ್ತೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನೋಡಿ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಏನಿದೆಯೋ, ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿರುವ ಮಧುಗಿರ ಬೆಟ್ಟವು ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ. ಇದು ಗ್ರಾನೈಟ್ ಏಕಶಿಲೆಯಿಂದ ಮಾಡಲ್ಪಟ್ಟಿರುವಂತಹ ಬೆಟ್ಟ. ಬೆಟ್ಟದ ಇಳಿಜಾರಿನಲ್ಲಿ 600 ವರ್ಷಗಳಷ್ಟು ಹಳೆಯದಾದ ವಿಜಯನಗರ ರಾಜವಂಶದ ಒಂದು ಕೋಟೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಧುಗಿರಿ. ಮುಂದಿನ ಪ್ರಶ್ನೆ, ಕೆಳಗಿನ ವಿವರಣೆ ಯಾವ ಮಣ್ಣನ್ನ ವಿವರಿಸುತ್ತದೆ ಅಂತೇಳಿ ಕೇಳಲಾಗಿದೆ. ಇದು ಮಣ್ಣಿಗೆ ಸಂಬಂಧಪಟ್ಟಿರೋದು. ನೋಡಿ, ಸಮೃದ್ಧವಾಗಿದೆ, ಆದರೆ ಅಲ್ಪ ಪ್ರಮಾಣದಲ್ಲಿ ಹ್ಯೂಮಸ್ ಅಂದ್ರೆ ಕೊಳೆತ ವಸ್ತುವನ್ನು ಹೊಂದಿದ್ದು, ಇದು ಹಗುರ ತೆಳುವಾದ ಪದರಗಳನ್ನು ಹೊಂದಿದೆ, ಹೆಚ್ಚು ಫಲವತ್ತಾಗಿರುವುದಿಲ್ಲ, ಇದು ತೇವಾಂಶ ಧಾರಣ ಸಾಮರ್ಥ್ಯ ಕಮ್ಮಿ. ಹಾಗಾದ್ರೆ ನಾವು ಇಲ್ಲಿ ತೆಗೆದುಬಿಡೋಣ, ಇದು ತೆಗೆನ ಇವೆರಡರಲ್ಲಿ ನಾವೇನು ನೋಡ್ತಾ ಹೋಗೋದಾದ್ರೆ ಕೆಂಪು ಮಣ್ಣು ಇದಕ್ಕೆ ಸರಿಯಾದ ಉತ್ತರ. ಕೆಂಪು ಮಣ್ಣು ಕಬ್ಬಿಣದ ಆಕ್ಸೈಡ್ ಅನ್ನ ಹೊಂದಿರುವುದರಿಂದ ಅದು ಕೆಂಪಾಗಿದೆ. ದಕ್ಷಿಣ ಕರ್ನಾಟಕದ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರಿನಲ್ಲಿ ಕೆಂಪು ಮಣ್ಣು ಹೇರಳವಾಗಿ ಕಂಡುಬರ್ತದೆ. ಮೆಕ್ಕಲು ಮಣ್ಣು ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರ್ತದೆ. ಉಡುಪಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮುಂದಿನ ಪ್ರಶ್ನೆ, ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ? ಸಿಂಪಲ್ ಪ್ರಶ್ನೆ. ಘಟಪ್ರಭಾ ಇದಕ್ಕೆ ಸರಿಯಾದ ಉತ್ತರ ಘಟಪ್ರಭಾ. ನೋಡಿ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಘಟಪ್ರಭಾ ನದಿಯಿಂದ ಉಂಟಾಗುವ ಈ ಜಲಪಾತವು ಬೀಳುವಿಕೆ ಮತ್ತು ಆಕಾರದಿಂದಾಗಿ ನಯಾಗಾರ ಜಲಪಾತವನ್ನು ಹೋಲುವುದರಿಂದ ಇದನ್ನು ಕರ್ನಾಟಕದ ನಯಾಗಾರ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಕೂಡಲ ಸಂಗಮ ಯಾವ 2 ನದಿಗಳ ಸಂಗಮ? ನೋಡಿ, ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಸಂಗಮ. ನೋಡ್ತಾ ಹೋಗ್ಬೋದು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ವಿಲೀನಗೊಂಡು ಪೂರ್ವಕ್ಕೆ ಏನು ಆಂಧ್ರ ಪ್ರದೇಶದ ಕಡೆಗೆ ಏನು ಹರಿತತೋ ಆ ಸಮಯದಲ್ಲಿ ಬಸವಣ್ಣನ ಪವಿತ್ರ ಸಮಾಧಿ ಅಥವಾ ಐಕ್ಯ ಮಂಟಪ ಆದಂತಹ ಕೂಡಲ ಸಂಗಮ ಇದೆ. ಚಾಲುಕ್ಯ ಶೈಲಿಯಲ್ಲಿರುವ ಸಂಗಮನಾಥ ದೇವಾಲಯ ಕೂಡ ಕಂಡುಬರ್ತದೆ. ಇಲ್ಲಿ ಸರಿಯಾದ ಉತ್ತರ ಮಲಪ್ರಭಾ ಮತ್ತು ಕೃಷ್ಣ. ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವುದಿಲ್ಲ? ನೋಡಿ ಸ್ವಾಮಿ, ಪೂರ್ವಕ್ಕೆ ಹರಿಯೋದಲ್ಲ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಹರಿಯುವುದಲ್ಲ ಅರಬ್ಬು ಸಮುದ್ರಕ್ಕೆ ಸೇರಿದಂತಹ ನದಿಗಳಾಗಿದೆ. ನೋಡಿ, ಶರಾವತಿ ನದಿ, ಕಾಳಿ, ಪೆನ್ನಾರ್ ಮತ್ತು ವರಾಹಿ ಹರಿಯುವ ನದಿ ಅಲ್ಲ ಅಂತ ಕೇಳಿದರೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪೆನ್ನಾರ್. ನೋಡಿ, ಪೆನ್ನಾರ್ ನದಿ ಏನಿದೆಯೋ ಅದು ಪಶ್ಚಿಮಕ್ಕೆ ಹರಿಯುವುದಿಲ್ಲ, ಅದು ಪೂರ್ವಕ್ಕೆ ಹರಿಯುವ ನದಿಯಾಗಿದೆ ಪೆನ್ನಾರ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ಅತಿ ದೊಡ್ಡ ಪ್ರದೇಶವನ್ನ ಒಳಗೊಂಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡಿ ರಾಯಚೂರು. ಕರ್ನಾಟಕದಲ್ಲಿ ಕಾಲುವೆ ನೀರಾವರಿಯು 2ನೇ ಅತಿ ಹೆಚ್ಚು ನೀರಾವರಿಯ ಮೂಲ. ಸರ್, ಹಾಗಾದ್ರೆ ಮೊದಲದು ಯಾವಂದ್ರೆ ಬಾವಿ ನೀರಾವರಿ. ಇದು ರಾಯಚೂರಿನಲ್ಲಿ ಏನು ದೋಅಬ್ ಪ್ರದೇಶ ಏನು ನಿರ್ಮಾಣ ಆಕತ್ತೋ ಅಲ್ಲಿ ಹೆಚ್ಚು ಕಾಲುವೆ ನೀರಾವರಿಯನ್ನ ಹೊಂದಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುವು ಹುಲಿ ಯೋಜನೆಗಳು ಅಂತ ಕೇಳಿದ್ದಾರೆ? ಬಂಡೀಪುರ, ನಾಗರಹೊಳೆ, ಭದ್ರಾ, ಅನ್ಸಿ ಮತ್ತು ಕುದುರೆಮುಖ ಅಂತೇಳಿ ಕೇಳಿದರೆ, ನೋಡ್ತಾ ಹೋಗೋದಾದ್ರೆ ಬಂಡೀಪುರ ಇದು ಒಂದು ಹುಲಿ ಯೋಜನೆ ಆಗಿದೆ, ಭದ್ರಾ ಕೂಡ ಹೌದು, ಆಮೇಲೆ ನಾಗರಹೊಳೆ ಹೌದು, ಅಂಶಿ ಅಲ್ಲ, ಕುದುರೆಮುಖ ಹೌದು. ನೋಡಿ, ಕರ್ನಾಟಕದಲ್ಲಿ 5 ಹುಲಿ ಯೋಜನೆಗಳಿಗೆ ಒಳಪಟ್ಟಂತಹ ನಾವು ನೋಡ್ಬೋದು. 5 ಹುಲಿ ಯೋಜನೆಗೆ ಅರಣ್ಯಗಳು ಇವೆ, ಒಳಪಟ್ಟ ಅರಣ್ಯಗಳು. ಒಂದು ಬಂಡೀಪುರ, ಇದು ಚಾಮರಾಜನಗರದಲ್ಲಿ ಕಂಡುಬರ್ತತಿ. ನಾಗರಹೊಳೆ ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡುಬರ್ತತಿ. ಮತ್ತು BRT ಬಿಳಿಗಿರಿ ರಂಗನ ಬೆಟ್ಟ ಟೈಗರ್ ರಿಸರ್ವ್ ಏನಿದೆಯೋ ಅದು ಚಾಮರಾಜನಗರದಲ್ಲಿ ಕಂಡುಬರ್ತತಿ. ಇದೇನು ಭದ್ರಾ ಏನಿದೆ ಚಿಕ್ಕಮಗಳೂರು, ಕಾಳಿ ಅಥವಾ ದಾಂಡೇಲಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತತಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣದ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು ಅಂತ ಹೇಳಿ ಕೇಳಿದರೆ, ಮೊದಲನೇದಾಗಿ ಭೀಮಾ ಬರ್ತತಿ, ಕೃಷ್ಣ, ತುಂಗಭದ್ರಾ ಮತ್ತು ವೇದಾವತಿ. ಇದಕ್ಕೆ ಸರಿಯಾದ ಉತ್ತರ
ಆಯ್ಕೆ ಎ. 27ನೇ ಪ್ರಶ್ನೆ, ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ. ನೋಡಿ, ಇದನ್ನ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ, ನೋಡಿ ಎಲ್ಲಿ, ಯಾದಗಿರಿ, ನೆನಪಿರ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂತಹ ಇದು ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ನೋಡಿ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ತಿಸ್ತಾ ನದಿ, ಸರ್ ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ತಿಸ್ತಾ ನದಿದು ಒಂದು ಜಲ ವಿವಾದ ಇದೆ. ಯಾವ್ಯಾವ ರಾಜ್ಯ ಅಲ್ಲ, ಯಾವ್ಯಾವ ದೇಶ? ಭಾರತ ಮತ್ತು ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾ ದೇಶಗಳ ನಡುವೆ ಇದು ಜಲ ವಿವಾದ ಇದೆ. ಸರ್ ಇದು ಕಂಡುಬರೋದಿಲ್ಲ ಅಂತಂದ್ರೆ ಅಸ್ಸಾಂನಲ್ಲಿ ಕಂಡುಬರ್ತೈತಿ. ತಿಸ್ತಾ ನದಿಯು ಅಸ್ಸಾಂನಲ್ಲಿ ಕಂಡು ಬರ್ತೈತಿ. ಅಲ್ಲ, ಇದು ಸಾರಿ ಸಿಕ್ಕಿಂನಲ್ಲಿ ಕಂಡು ಬರ್ತೈತಿ. ಅಸ್ಸಾಂ ತಪ್ಪು, ಸಿಕ್ಕಿಂನಲ್ಲಿ ಕಂಡು ಬರ್ತೈತಿ ತಿಸ್ತಾ ನದಿಯು. ಮುಂದಿನ ಪ್ರಶ್ನೆ, 29ನೇ ಪ್ರಶ್ನೆ, ಕೆಳಗಿನ ಯಾವ ಜಿಲ್ಲೆಯನ್ನ ತೊಗರಿ ಕಣಜ ಅಂತೇಳಿ ಕರೀತಾರೆ? ಸರ್ ಯಾಕೆ ತೊಗರಿ ಕಣಜ ಅಂತ ಯಾಕೆ ಕರೀಬೇಕಂದ್ರೆ, ಕಲಬುರಗಿ ಜಿಲ್ಲೆಯು ತೊಗರಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ. ಹಂಗಾಗಿ ಆ ತೊಗರಿಗೆ 2019ರಲ್ಲಿ GI ಟ್ಯಾಗ್ ಅನ್ನ ನೀಡ್ಲಕತಿ. ಹಾಗಾಗಿ ಸುದ್ದಿಯಲ್ಲಿದೆ. ಮುಂದಿನ ಸಂಚಿಕೆಯಲ್ಲಿ 30ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.